ಸ್ವಾಗತ. ರಾಜಾದಿರಾಜ, ರಾಜ ಮಾರ್ಥಾಂಡ, ವೀರಾದಿವೀರ, ಗಂಡರ ಗಂಡು, ಗಂಡು ಬೇರುಂಡ, ಚಲದಂಕಮಲ್ಲ, ಗದಾಯುದ್ಧ ನಿಪುಣ, ಕುರುಕುಲ ರತ್ನದೀಪ, ಕೌರವ ಕುಲತಿಲಕ, ಭರತ ಖಂಡದ ಏಕಚಕ್ರಾಧಿಪತಿ, ಹಸ್ತಿನಾವತಿಯ ರತ್ನಸಿಂಹಾಸನಾಧೀಶ್ವರ, ಸಾಮ್ರಾಟ, ಸಾರ್ವಭೌಮ ಚಕ್ರೇಶ್ವರ, ಬಹುಪರಾಗ್, ಜೈಪರಾಗ್, ದುರ್ಯೋಧನ ಮಹಾರಾಜ ವಿಜಯತೆ, ದಿಗ್ವಿಜಯೀ ಭವ, ಬಹುಪರಾಗ್. ಸರ್ಪಲಾಂಛನದ ಸಪ್ತಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯನ ಧಿಕ್ಕರಿಸಿ ಭಾರ್ಗವ ಬಿರುಗಾಳಿಗೆ ಬೆಚ್ಚದೆ ದೊರೆಯನ್ನೇ ನಡಗಿಸಿ ಕನಿಕರತ್ನ ಸೋಪಾನಗಳಿಂದ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜಯಂಕಾರ ಮಾತ್ರದಿಂದಲೇ ಚತುರ್ದಶ ಭವನ ಮೆಟ್ಟಿ ನಿಂತ ಮಹಾವೀರ ಈ ಹಸ್ತಿನಾಧೀಶ್ವರ, ಈ ಕುರುಚಕ್ರೇಶ್ವರ, ಈ ಪ್ರಚಂಡ ಕೌರವೇಶ್ವರ. ಕುರುವಂಶ ಉದ್ಧಾರಕ, ನೆಟ್ಟಿದ್ರೆ ಬಿಟ್ಟಿ ಬೆಟ್ಟಿಸಿ ನೋಡುವ ಭಾರ್ಗವ ವಿಜಯ ಕುರುಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಏನು ಕುರು ಪಾಂಡವರಿಗೆ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿ ಕುರುವಂಶವನ್ನೇ ಉನ್ನತ ಮಟ್ಟಕ್ಕೇರಿಸಿದ ಗುರುದೇವೋತ್ತಮರಿಗೆ ನಮೋ ನಮಃ. ಮಂಗಳವಾಗಲಿ ಪುತ್ರ. ಗೋಮಾತೆ ಕ್ಷೀರ, ಗೋಪಾಲನಿಗೆ ಅತಿಸಾರ, ಯದುಪತಿಯ ಭಕ್ತ ಶಿರೋಮಣಿ ಕುಶಲವೇ? ಕುಶಲ ದುರ್ಯೋಧನ. ಬಂಡ ಭೀಮನ ರುಂಡವನ್ನು ಚೆಂಡಾಡಿ ಗುಂಡಿಗೆ ಬಿಸಿ ರಕ್ತವನ್ನು ಪಾನ ಮಾಡಲು ಸದಾ ಸಿದ್ಧನಾಗಿರುವ ಎನ್ನನುಜ ದುಶ್ಯಾಸನ ಎದುರು ಬಿದ್ದ ಹೆದರಾಳಿಗಳ ಹೊತ್ತಿಗೆಯನ್ನು ಕಿತ್ತೆಸೆದು ಒಕ್ಕಡಗಿಸುವ ಸಿಂಧೂರ ರಾಜ ಚಾಪ ವಿದ್ಯೆ ಪ್ರವೀಣ ಎನ್ನ ಪ್ರಾಣ ಮಿತ್ರ ಶರಣ. ಅದು ಅಲ್ಲದೆ ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾಗರೂಕನಾಗದಂತೆ ತನ್ನ ಅಪ್ರತಿಮ ಶಕ್ತಿಯಿಂದಲೇ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನು ಕೊಡುವ ಎನ್ನ ಮಾರ್ಗದರ್ಶಕ ಮಾವ ಶಕುನಿಯ. ಇನ್ನು ನಿಮ್ಮೆಲ್ಲರ ಪರದನ ನಾನೇ ಧನ್ಯ, ನಾನೇ ಧನ್ಯ, ನಾನೇ ಧನ್ಯ. ಈ ಹಸ್ತಿನಾವತಿ ರತ್ನ ಸಿಂಹಾಸನಕ್ಕೆ ದುರ್ಯೋಧನ ಮಾಡುವ ಪ್ರಣಾಮಗಳು. ಮೆರಗೋ ಸ್ವರ್ಗತನಕ್ಕೆ ಸರಿವೋಲುವಂತಿರೇ ಮೆರಗೋ ಸ್ವರ್ಗತನಕ್ಕೆ ಸರಿವೋಲುವಂತಿರೇ. ಹುರುಕೊಂಡೆನಿಯ
ಕಾರ್ಪದರ ಸಂಪನ್ನ ದೀಪ್ತಿಯ ಮಣಿಮಕುಟ ಮಧ್ಯನಗೆ ಸುಯೋಧನ ನಿಪುಣ ನಿರ್ಜನೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲು ಎಣೆಗೆ ಆಸುರ ಸಿದ್ಧೋದಯ ಗುರುವಿಂದ್ಯ ವಿನಯ ಸಭಾವಸನರೇ, ಪರಮ ಪೂಜ್ಯರ ಪಿತಾಮಹರೇ, ಆಚಾರ್ಯರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ? ರಾಜ್ಯ ಕೋಸಾರಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನು ನಂಬಿಕೊಂಡಿರುವ ಪಾಂಡವರು ನಾಚಿಕೆ ಇಲ್ಲದ ಅರ್ಧ ರಾಜ್ಯವನ್ನು ಕೇಳಲು ಕೃಷ್ಣನನ್ನು ದೂತನಾಗಿ ಕಳಿಸಿರುವರಂತೆ. ನೋಡಿದಿರ ಕಾಡಿನಲ್ಲಿ ಅನಾರಿಕರಂತೆ ವಾಸ ಮಾಡಿಕೊಂಡಿದ್ದವರ ಹಟ್ಟಾಟ ಎಷ್ಟರ ಮತ್ತೆ ಎಚ್ಚಿರುವುದೆಂಬುದನ್ನು. ಸುಯೋಧನ, ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ದಾದ, ಯುದ್ಧವೇ ಯುದ್ಧ? ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನಗೆ ಧರಿಸೋ ತೀರವರತ್ತೆ, ನನಗೆ ಧರಿಸೋ ತೀರವರತ್ತೆ, ಮಾತನದೆ ಕಲವ ಬಿಡದೆ ಸೌರ್ಯನಿಗೆ ಕೈಕ ದೊರೆಯಲಿಕ್ಕೆ ಹೋದ ತೀರವರೆಯ ನನಗೆ ಧರಿಸೋ ತೀರವರತ್ತೆ. ಗುರುಗೋಣಾದಿಗಳೆರಲು ಸೌರ್ಯದಿ ಕಾಣುಗಳ ವೀಪುಗಳ ಒದಿಸದ ಬಿಡುವದ ಗುರುಗೋಣಾದಿಗಳೆರಲು ಸೌರ್ಯದಿ ಕಾಣುಗಳ ವೀಪುಗಳ ಒದಿಸದ ಬಿಡುವದ ಭಾವದ ಕುಂತಲವನ ಮಿತ್ರ ಕಣ ಶತ್ರುಗಳನ್ನು ಬಿಡುವನ ಈ ಭಾವದ ಕುಂತಲವನ ಬಿಡುವನ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನ ಅನುಜದ ಶಾಸನ ಅವರನ್ನು ಒಲಿಸದಿರುವನ ಅನುಜದ ಶಾಸನ ಅವರನ್ನು ಒಲಿಸದಿರುವನ. ಹೀಗಿರುವಲ್ಲಿ ಮಾವ ಕೋಟಿರುವರೆಯೇ ನನಗೆ ಸರಿ ಕೋಟಿರುವರತ್ತೆ, ಕೋಟಿರುವರೆಯೇ ನನಗೆ ಸರಿ ಕೋಟಿರುವರತ್ತೆ. ಮಾತನದೆ ಕಲವರು ಸೌರ್ಯನಿಗೆ ಕೈಕ ದೊರೆಯಲಿಕ್ಕೆ ಬೋರ್ತು ಗುರುಕುಲದಿ ಮಾತನದೆ ಕಲವ ಬಿಡದೆ ಸೌರ್ಯನಿಗೆ ಕೈಕ ದೊರೆಯಲಿಕ್ಕೆ ಕೋಟಿರುವರೆಯೇ ನನಗೆ ಸರಿ ಕೋಟಿರುವರತ್ತೆ, ಕೋಟಿರುವರೆಯೇ ನನಗೆ ಸರಿ ಕೋಟಿರುವರತ್ತೆ. ಏನು ತಾತ, ಯುದ್ಧವೇ ಯುದ್ಧ? ನನ್ನ ಬಳಿ 11 ಸೈನ್ಯವಿರುವುದು. ಅದರ ಹಿಡಿದಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆನಂತೆ ನೋಚಿದ್ದಾಗಿ ಹೋಗುವುದು. ಬಿಡಿಯಾದ ಚಿಂತೆಯನ್ನು ಸಹೋದರ ದುಶ್ಯಾಸನ, ಪಾಂಡವರ ರಣಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನವರು. ಅಗ್ರಜ, ನಮ್ಮ ಅಂಗರಾಜನಾದ ವೀರಕಂಡನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರಿಗೆ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ಚಿಂತೆ? ಏನು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಯಾವ ಪುರುಷೋತ್ತಮ? ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಈ ದಾಸಿ ಪುತ್ರ ಮನೆಗೆ ಹೋದನಂತೆ. ಏಕೆ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿಲ್ಲವೇ? ಅವರ ಮನೆಗೆ ಹೋಗಬಹುದಾಗಿತ್ತು. ಚಚ, ಎಷ್ಟೇ ಆಗಲಿ ನಲ್ಲೆಯರನಲ್ಲ, ಮಾತಿನ ಮಲ್ಲ, ತಿಳುವಳಿಕೆ ಅಂತೂ ಇಲ್ಲವೇ ಇಲ್ಲ. ದುರ್ಯೋಧನ,
ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರೆಯಾಗಿ ಬರುತ್ತಿರುವನಲ್ಲದೆ ನಿನ್ನ ಬಳಿ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಯಾರು ಮಾತಾಡುತ್ತಾರೋ? ಓ ಗಾಧಿಪುತ್ರ ವಿದುರ ಚಿಕ್ಕಪ್ಪ ಏನು ಹೇಳಿದೆ? ಪಾಂಡವರ ಬಗ್ಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು ಎಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿಯಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರು ಅಧೀನರೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ಈ ರೀತಿ ಮಾತನಾಡುತ್ತಿರುವೆ. ಹಿರಿಯನು ಪೂಜ್ಯನಿಂದ ತಾನಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನ ಎಂಬ ಗೌರವವಿಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವೆಯ? ಸೋದರ ದುಶ್ಯಾಸನ, ಕೂಡಲೇ ಈತನ ಸಭೆಯಿಂದ ಹೊರಗಟ್ಟಿಸು. ಇಲ್ಲವೋ ವಿದುರ? ಪಾಪಿ ವಿದುರ ನಮ್ದೆಯೋ ನಮ್ದೆಯೋ ಪಾಪಿ ವಿದುರ ನಮ್ದೆಯೋ ನೀನು ತಿಳಿಯದೆ ಮಾತನಾಡುವೆ ಏತಕ್ಕೆ ನಮ್ಮಲ್ಲಿ ಪರಿಪರಿ ನುಡಿವೆ ನೀನು ತಿಳಿಯದೆ ಮಾತನಾಡುವೆ ಏತಕ್ಕೆ ನಮ್ಮಲ್ಲಿ ಪರಿಪರಿ ನುಡಿವೆ ದುರುಳದ ನಿನ್ನಯ ಹೊಳುವನು ಮುರಿವೆ ದುರುಳದ ನಿನ್ನಯ ಹೊಳುವನು ಮುರಿವೆ ನಮ್ದೆಯೋ ಪಾಪಿ ವಿದುರ ನಮ್ದೆಯೋ 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 ಇಲ್ಲವೋ ವಿದುರ? ನಮ್ಮ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಈ ಗದಾದಂಡದಿಂದ ಅಪ್ಪಳಿಸಿ ಬಿಟ್ಟೇನು. ಮೊದಲು ಈ ಸಭೆಯನ್ನು ಬಿಟ್ಟು ತೊಲಗೋ ಪಾಪಿ, ಇಲ್ಲವಾದರೆ ಅನರ್ಥವಾದೀತು ಜೋಕೆ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರತಳಿಸುವುದು ಸಾಮರ್ಥ್ಯ ಉಂಟಾಯಿತೆ? ಪಾಪಿ ಕೇಳೋ,
ಮಾನ ನಿಧಿಯೇ ಪೇಳೆ ಮಾನ ನಿಧಿಯೇ ಪೇಳೆ ಉಪದೇಶವಿದು ಆವೇಶವಿದು ಸುವಿಚಾರವಿದು ದುರ್ಯೋಧನ ಉಪದೇಶವಿದು ಆವೇಶವಿದು ಸುವಿಚಾರವಿದು ಭಕ್ತಿಯಿಂದಲೇ ಬಾಳುವೆ ನಾನು ಭಕ್ತಿಯಿಂದಲೇ ಬಾಳುವೆ ನಾನು ಮಾನ ನಿಧಿಯೇ ಬೇಡ ಸುಜನ ವಿನುತ ಅಹಿತ ಮಾನಿತ ಸಾಧು ರಾಜದಿ ಮಾನ ನಿಧಿಯೇ ಬೇಡ. ದುರ್ಯೋಧನ ನನ್ನನ್ನು ಸಭೆಯಿಂದ ಹೊರತಳಿಸುವ ಸಾಮರ್ಥ್ಯ ಉಂಟಾಯಿತೆ. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವೆಯಾ? ನಿನ್ನ ನಾಲಿಗೆ ಸಿಡಿದು ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಆ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ಆತನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯುವಾಗ ಅದನ್ನು ತಡೆಯೋಣ ಹೊಂದಿಟ್ಟಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಹಿಂದೆ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಲ್ಲ. ಈ ವಿದುರನು ನಿನಗೆ ಸಹಾಯಕ್ಕಾಗಿ ನಿಂತಿದ್ದರೆ ಈ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸ್ತಕ್ಕ ವೀರರು ಯಾರಿದ್ದರೂ ಸುಯೋಧನ. ಕರ್ಣ, ನೀನು ಸಹ ಈ ವಿದುರನ ಗೊಡ್ಡು ಬೆದರಿಕೆಗೆ ಬೆದರಬಹುದೇ? ಈ ವಿದುರನು ಎಂದು ತಾನ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದನ್ನು ನೋಡಿರುವೆಯಾ ಅಥವಾ ಕೇಳಿರುವೆಯಾ? ನಡೆಯೋದ್ರ ಚಿಂತೆಯನ್ನು. ಇಂತಹ ಲಕ್ಷೋಪಲಕ್ಷ ಬಿಲ್ಲುಗಳು ನನ್ನ ಸತ್ಕಾರದಲ್ಲಿರುವವು. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಎದ್ದು ನಿಂತು ಯಾರಾದರೂ ನಮಸ್ಕರಿಸಿದ್ದೇ ಆದರೆ ಕೂಡಲೇ ಅವರ ಸಭೆಯನ್ನು ಬಿಟ್ಟು ಹೊರವಾಗಬೇಕಾಗಿತ್ತು. ಎಚ್ಚರ. ಸೋದರ ದುಶ್ಯಾಸನ, ಅಗ್ರಜ, ಎಲ್ಲಿ ಸೈನ್ಯಾಧಿಕಾಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದನಲ್ಲ, ಸಿದ್ಧವಾಗಿರುವುದು ಎಲ್ಲಿ? ಅದನ್ನು ಕೊಡು. ಆ ಕೃಷ್ಣನು ಬರುವ ವೇಳೆಗೆ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೊಳ್ಳಿ. ಧರಿಸಿ ಧರ್ಮದೇಶ ಅರಿಸುವೆ ಕರ್ಣ ಸಾಕ್ಷಿಯ ಧರಿಸಿ ಧರ್ಮದೇಶ ಧರಿಸಿ ಧರ್ಮದೇಶಯ ಹರಿಸುವೆ ಧರ್ಮ ಸಾಕ್ಷಿಯ ಧರಿಸಿ ಧರ್ಮದೇಶಯ ಈ ಆಗಕ್ಕೆ ಸಿಲುಕದ ಯೋಗ ದುರಂದರ ಯಾಗಕ್ಕೆ ಸಿಲುಕದ ಯೋಗ ದೂರಂದರ ಯಾಗಕ್ಕೆ ಸಿಲುಕದ ಯೋಗ ದೂರಂದರ ಲೋಕದ ಹಿತವನ್ನು ಬಯಸುವೆ ನಾನು ಲೋಕದ ಹಿತವನ್ನು ಬಯಸುವೆ ನಾನು ಧರಿಸಿ ಧರ್ಮದೀಯ ಹರಿಸುವೆ ಕರ್ಮ ಸಾಕ್ಷಿಯ ಧರಿಸಿ ಧರ್ಮದೀಯ ಈ ಕುರುಕ್ಷೇತ್ರದ ಸೂತ್ರಧರನು ನಾ ಈ ಕುರುಕ್ಷೇತ್ರದ ಸೂತ್ರಧರನು ನಾ ಅಗಣಿತ ಮಹಿಮರು ನಾನೇ ಶ್ರೀ
ಆಕೆಯ ಧರಿಸಿಯೇ ಧರ್ಮದೀಕ್ಷೆಯ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಏನಿದು? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಜಾಗೃತಳಾಗು ನನ್ನ ಯೋಗ ಮಾಯೆ. ದುರ್ಯೋಧನನು ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಂದನೋ? ಹೇಳು ಹೇಳು ಚಕ್ರವರ್ತಿ, ರಾಜಾದಿರಾಜನಾದ ನೀನು ಈ ಗೋಪಾಲನ ಪಾದಕ್ಕೆ ನಮಸ್ಕರಿಸಬಹುದು. ನಾನೇ ನಿನ್ನ ಬಳಿ ಬರುತ್ತಿದ್ದೇನಲ್ಲ. ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯಲ್ಲವಂತೂ ಪರೀಕ್ಷಿಸಿದ ಅಷ್ಟೇ. ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದಂತೆ ಹೆಮ್ಮೆಗೊಳ್ಳಬೇಡ. ಆಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂಪಾಲಕರಿಂದ ತಳಿ, ನಿನಗಲ್ಲ. ಆಹ್ವಾನವಿಲ್ಲದ ಆಗಮಿಸಿದ ಮಾಧವ, ಬಾ ಈ ಪೀಠವನ್ನು ಅಲಂಕರಿಸು. ಯಾದವರ ಸಹಾಯವನ್ನು ಒಂದು ಬೇಡಲು ಬಂದಿದ್ದ ನಿನಗೆ ಆಹ್ವಾನವಿತ್ತೆ. ಆಗಲಿ ಸುಯೋಧನ. ಎಂದರೆ ಬಹಳ ಪ್ರೇಮವಲ್ಲವೇ? ಇರಬಹುದು. ಇರಬಹುದೇನೋ, ಇದ್ದೇ ಇದೆ. ಸದಾ ಕಾಲ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ಮಾನವ. ಹಾಗೆ ಸ್ವಲ್ಪ ಮಟ್ಟಿಗೆ ನನ್ನ ಅರಮನೆ ರಾಜ ನರ್ತಕರ ನರ್ತನ ನೋಡಿ ಸಂತೋಷ ಪಡು. ಆಗಬಹುದು ಸುಯೋಧನ. ಸೋದರ ದುಶ್ಯಾಸನ, ಅಗ್ರಜ, ಪ್ರಾರಂಭವಾಗಲಿ ನರ್ತನ. ಯಾರಲ್ಲಿ ರಾಜ ನರ್ತಕಿಯರನ್ನು ಬರಮಾಡಿ. ಅಪ್ಪಣೆ ಮಹಾಪ್ರಭು. ಕರುನಾಡ ಕುರುಭೂಪ ರಾಜೇಶ್ವರ, ಕರುನಾಡ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುನಾಡ ಕುರುಭೂಪ ರಾಜೇಶ್ವರ. ಹಲೋ ಹಲೋ, ವಿಭು ಭಯಂಕರ ರೂಪ ಮನೋಹರ, ಛಾಪ ವಿಜಯ ಬಲ್ಲ ಕನ್ನಡ ಪರಮಾಪ್ತ, ವಿಭು ಭಯಂಕರ ರೂಪ ಮನೋಹರ, ಛಾಪ ವಿಜಯ ಬಲ್ಲ ಕನ್ನಡ ಪರಮಾಪ್ತ, ರಿಪು ಭಯಂಕರ ರೂಪ ಮನೋಗರ, ರಿಪು ಭಯಂಕರ ರೂಪ ಮನೋಗರ, ಚಾಪ ವಿಜಯ ಬಲ್ಲ ಕನ್ನಡ ಪರಮಾಪ್ತ, ಚಾಪ ವಿಜಯ ಬಲ್ಲ ಕನ್ನಡ ಪರಮಾಪ್ತ, ಸೋದರ ಮಾವನ ಇದ ದಿಕ್ಕೆ ದೂರ,
ಕುವರ ತೋರಿದೆ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಎಲ್ಲವ 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 ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಮಲ್ಲರ ಮಲ್ಲ ಎಲ್ಲವ ಬಲ್ಲವ ಈ ಜಗ 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 ಮಲ್ಲ ಕರುನಾಡ ಕುರುರಾಜೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಡ ಕುರುಭೂಪ ರಾಜೇಶ್ವರ ನೀಲವರ್ಣದಾರಿ ಈ ಚಲುವ ನೀಲ ವರ್ಣದಾರಿ ಈ ಚಲುವ ಕೊಳಲನಾದದೆ ಕೊಳಲ ನಾದದೆ ಕೊಳಲನಾದದೆ ಜಗವನ್ನೆಲ್ಲ
ಮರುಳುಗೊಳಿಪ ಜಗವನ್ನೆಲ್ಲ ಮರುಳುಗೊಳಿಪ ಶ್ರೀಗರಿ ಎಲ್ಲಿ ಮತ್ತೊಮ್ಮೆ ಹೇಳಿ ಕೃಷ್ಣ. ಕ್ಷಮಿಸಿ ಮಹಾಪ್ರಭು, ಎಲ್ಲಿ ಅಪರಾಧವಾಯಿತು. ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು. ತಗದೆ ಬೆದಕ ಜನ ತಗದೆ ಬೆದಕ ಜನ ತಗದೆ ಬೆದಕ ಜನ ತಗದೆ ಬೆದಕ ಜನ ದತ್ತೆ ಬೆದಕ ಜನ ತಗದೆ ಬೆದಕ ಜನ ತೈ 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 ತರಗಡೆ ಬೆದಕ ಜನ ತರಗಡೆ ಬೆದಕ ಜನ ತರಗಡೆ ಬೆದಕ ಜನ ತದಿ ಮಿ ಜನ ದತ್ತಿ ಮಿ ಜನ ದತ್ತಿ ಬೆದಕ ಜನ ತರಗಡೆ ಬೆದಕ ಜನ ತರಗಡೆ ಬೆದಕ ಜನ ತರಗಡೆ ಬೆದಕ ಜನ ದಿಮಿ ದಿಮಿ ತಕ ಜನ ತಲಾಂಗು ತಕ ಜನ ದಿಮಿ ತಕ ಜನ ದಿಮಿ ತಕ ಜನ ತಕ ಜನ ತಕ ಜನ ದೈ ತಕ ಜನ ತಕ ಜನ ತಕ ಜನ ದಿಮ್ ತಕ ಜನ ದಿಮ್ ತರಗಡದಾಂ ತರಗಡದಾಂ ತರಗಡದೈ 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 ತರಗಡದಾಂ ತರಗಡಾಂ 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 ಬಲೆ 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 ಸೌಂಡ್ ಕೊಡು ಒಂಚೂರು ಮಾನಿಟ್ಟು ತಗದೆ ಬೆದಕ ಜನ ಬೆದಕ ಜನ ಬೆದಕ ಜನ ತಕ್ಕಿ ತತ್ತ ಜನ ತಕ್ಕಿ ತತ್ತ ಜನ ತಂಗಡ ತಗ ತರಗಡ ತಗ ತಂಗಡ ತಗ ತರಗಡ ತಗ ಒಬ್ಬೊಬ್ಬರು ಅಡಿ ತಾಮ್ ತಗ ಜನುದ ತಕ್ಕಿಟ್ಟದ ತಗ ಜನುದೈ ತಗದಿಮೆ ಜನ ತಗದಿಮೆ ಜನ ತಗದೆ ಮೆದಕ ಜನು ಮೆದಕ ಜನು ಮೆದಕ ಜನು ಮೆದಕ ಜನು ಮೆದಕ ಜನ ಮೆದಕ ಜನ ಮೆದಕ ಜನ ಮೆದಕ ಜನು ಮೆದಕ ಜನು ತಾಮ್ ಆಹಾ ಲೆ ಜಂಪು ಬಲೆ 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 ತಗದಿ ಮೆದಕ ಜನು ಮೆದಕ ಜನ ಮೆದಕ ಜನ ಮೆದಕ ಜನ ಮೆದಕ ಜನ ಮೆದಕ ಜನು ತಾಮ್ ಬಲೆ 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 ಮೆದಕ ಜನ ಮೆದಕ ಜನ ಮೆದಕ ಜನ ದಿಮ್ ತಗಿಟ್ಟ ತಕ ತಗಿಟ್ಟ ತಕ ತಗಿಟ್ಟ ತರಗಡದಾವ್ ದಿಮ್ ತಗಿಟ್ಟ ತಕ ತಗಿಟ್ಟ ತಕ ತಗಿಟ್ಟ ತರಗಡದಾವ್ ತಗಿಡ ದೇಮ್ ತಗಿಡ ತರಗಡದಾವ್ ದೇಮ್ ತಗಿಡ ತಗಿಡ ದೇಮ್ ತಗಿಡ ತರಗಡದಾವ್
ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗನದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗನದಾರಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿ ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀರ್ ಕರುನಾಡ ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇ ಬಲೆ ಬಲೆ ರಕ್ತಕ್ಕೇರೆ. ಕೃಷ್ಣ ಬಂದದ್ದಾಯಿತು, ನರ್ತನವನ್ನು ನೋಡಿದಾಯಿತು. ಈಗ ಬಂದ ಸಮಾಚಾರವನ್ನು ತಿಳಿಸುವಂತನಾಗು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರು ಹಾಗೂ ದ್ರೋಣರನ್ನು ನೋಡಿಕೊಂಡು ಬಹಳ ದಿನಗಳಾಗಿತ್ತು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ಹಿತೋಕ್ತಿಯನ್ನು ಹೇಳಲು ಬಂದಿರುವೆನು. ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳಬಹುದಲ್ಲ? ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿ ಬರುತ್ತಲೇ ಇರಲಿಲ್ಲ ಗೌರವೇಶ್ವರ. ಪಾಂಡವರು ಜೂಜನ್ನಾಡಿ ಸೋತು ಕಾಡಿ ಹೋದಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಈಗ ಅದನ್ನು ಹೊಂದುವುದೆಂದರೇನು? ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ, ಈ ರೀತಿ ಆಚರಣೆಯಿಂದಲ್ಲ. ಮುರಾರಿಯು ಸಭೆಗೆ ಬಂದ ಉದ್ದೇಶವೇನೆಂದು ತಿಳಿಸಬಹುದು? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಈ ಪವಿತ್ರವಾದ ಭರತ ಭೂಮಿಯನ್ನು ಅಮೃತಧಾರೆಯಿಂದ ಅಭಿಷೇಕ ಮಾಡಿದರು, ಇಲ್ಲ ಆ ಮಾತೃಮೂರ್ತಿಯನ್ನು ಭಯಂಕರವಾದ ರಕ್ತಧಾರೆಯಿಂದ ತೋಯಿಸುವರು. ಈ ಎರಡು ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗುವುದು. ಕಪಟ ದ್ವಿತೀಯದಲ್ಲಿ ಪರಾಜಿತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ಮಾತಿನಂತೆ ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಡಿ. ಪಾಂಡುನಂದನರು ತಾವು ಬಾಲ್ಯದಿಂದಲೂ ತೋರಿದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಸರ್ಪಬಂಧ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿಗಾಗಿ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ಆಗುವ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸಲ್ಪಡಬೇಕಾಗುವುದು ಪ್ರಾಜ್ಞಲಾದ ನಿಮ್ಮೆಲ್ಲರಿಗೂ ಸೇರಿದೆ. ಸುಯೋಧನ, ಕ್ರೋಧವ ಬಿಡು ನೀ ಕುರುಪತಿ ಮನದಿ, ಕ್ರೋಧವ ಬಿಡು ನೀ ಕುರುಪತಿ ಮನದಿ, ಬೇಡವನೆ ಸದಗೆ ಪಾಂಡವರೊಳು ನೀ. ಅರಿಯದೆ ಮರುಳೆ ಬರದಿ ಮೆರೆಯುವೆ, ಅರಿಯದೆ ಮರುಳೆ ಬರದಿ ಮೆರೆಯುವೆ, ಅರಿಯದೆ ಮರುಳೆ ಬರದಿ ಮೆರೆಯುವೆ. ಅರಿಯದೆ ಮರುಳೆ ಬರದಿ ಮೆರೆಯುವೆ, ದುರುಳರ ಕೆರಳಲು ನುಡಿಯುತ್ತಲೇ
ಕಾಯುತ್ತಲಿರುವೆ ಕ್ರೋಧವ ಬಿಡು ನೀ ಕುರುಪತಿ ಮನದಿ ಬೇಡವನೆ ಸದಗೆ ಪಾಂಡವರೊಳು ನೀ. ಸುಯೋಧನ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆರಾಧಿಸು ಕುಮಾರ. ಪಿತಾಮಹ, ವೃದ್ಧರಾದ ತಮಗೇಕೆ ಈ ರಾಜ್ಯದ ಚಿಂತೆ? ತಾವು ಸುಮ್ಮನಿರಿ. ಪುತ್ರ ದುರ್ಯೋಧನ, ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹನ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ವೃದ್ಧರಾದ ನಿನ್ನ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು. ಇಂಥ ದುರ್ಬೋಧನೆಗಳಿಗೆ ಕಿವಿಗೊಡಬೇಡ. ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ಚಕ್ರವರ್ತಿ. ಗುರುದೇವ, ನೀವು ನಮಗೆ ವಿದ್ಯೆಯನ್ನು ಹೇಳಿಕೊಟ್ಟ ಗುರುಗಳು. ನಾವು ನಿಮಗೆ ಪ್ರತಿಹಾರಬಾರದು. ತಾವು ಸುಮ್ಮನಿರಿ. ಯಾರು ಯಾರು ಮಾತನಾಡುತ್ತಿರುವರು? ಓ, ಚಿಕ್ಕಪ್ಪ ವಿರಮಾಶಯರು. ನನಗೆ ಉಪದೇಶ ಮಾಡುವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರಾಮ. ದುರ್ಯೋಧನ, ಹೌದು ದುರ್ಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶವನ್ನು ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ಕಂಡಾಗ ವಿವೇಕವನ್ನು ಹೇಳುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ದುರ್ಯೋಧನ, ಈ ಸುಖ ಸಂಪತ್ತುಗಳೆಲ್ಲ ಶಾಶ್ವತವಲ್ಲ. ಈ ರಾಜ್ಯ ವೈಭವಗಳೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದ ಸ್ಥಳವನ್ನಾದರೂ ಆ ಪಾಂಡವರಿದ್ದರು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲು ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ, ಆಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿರುವರೇ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೆಯಾಗಿ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಹೀನ ಮಾತ್ರ ಈ ದುರ್ಯೋಧನಲ್ಲ. ಕೇಳು, ಇದು ಶುದ್ಧ ಕ್ಷತ್ರಿಯ ರಕ್ತ ವಿನಃ ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ. ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹದ, ದುರಾಂಕಾರದ, ದುರಾಶಯದ ದುರಾಭಿಮಾನ.
ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕ್ಪಟಕ್ಕೋ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹಸದ, ದುರಾಸೆಯದ ದುರಾಭಿಮಾನವೇ? ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ. ಅದು ಹಾಗಲ್ಲ, ಹೇಳುವನು ಕೇಳು ಕೃಷ್ಣ. ಈ ಕೆಚ್ಚದ ಕಾಲವನ್ನು ಹೊಚ್ಚಬೇಕೆಂದ್ರಲ್ಲವೇ ಆ ನಿನ್ನ ತುಚ್ಛ ಭೀಮ. ಅದು ಅದು ದುರಾಗ್ರಹ. ಲೋಕೈಕ ವೀರ, ಈ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ಓದಿರಬೇಕೆಂದಲ್ಲವೇ ಆ ನಿನ್ನ ಮಿತ್ರ ಪಾತ್ರ. ಅದು ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತೆ ಕಪಟಿಯ ಸ್ನೇಹವನ್ನು ಬೆಳೆಸಿರುವರಲ್ಲವೇ ಆ ಗತಿಗೆಟ್ಟ ಪಾಂಡವರು. ಅದು ಅದು ದುಸ್ಸಾಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಇಡೀ ಭರತಖಂಡದಲ್ಲಿ ತಮ್ಮ ದುತಪದಕ್ಕೆ ಆರಿಸಬೇಕೆಂದು ಯೋಜನೆ ಮಾಡುತ್ತಿರಲ್ಲ ಆ ನಿನ್ನ ಪಾಂಡವರು. ಅದು ಅದು ದುರಾಭಿಮಾನ. ನಾವೇ ಸಮರ್ಥರು, ನಾವೇ ಜಯಿಸಿಲ್ಲರದ್ದು ಹೆಮ್ಮೆ ಪಡುತ್ತಿರೋರಲ್ಲ ಆ ನಿನ್ನ ಪಾಂಡವರು. ಅದು ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸೋದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ಮಾರ್ಗವನ್ನು ಹಿಡಿಯುವಂತನಾಗು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಎಂತಹ ಯುದ್ಧ ಬಿರು ಮಾತುಗಳಿಂದ ಪ್ರಯೋಜನವಿಲ್ಲ, ಪ್ರಯೋಜನವಿಲ್ಲ. ಪಾಂಡವನ ಕೂಡಿ ಮಾಡುವುದು ಬೇಡ ಬೇಡ ಬೇಡವೋ. ಪಾಂಡವನ ಕೂಡಿ ಮಾಡುವುದು ಬೇಡ ಬೇಡ ಬೇಡವೋ. ಬೇಡ ಬೇಡ ಬೇಡವೋ. ಬೇಡ ಬೇಡ ಬೇಡವೋ. ನಾನು ದೊರೆಯಲು ಕಾಣಿಗೋಗಲಿ ಸೇರಲಾಗಲಿ ಅಂಕಲಲ್ಲಿ. ನಾನು ದೊರೆಯಲು ಕಾಣಿಗೋಗಲಿ ಸೇರಲಾಗಲಿ ಅಂಕಲಲ್ಲಿ. ಪಾಂಡವರ ಅಟ್ಟಹಾಸವ, ಪಾಂಡವರ ಅಟ್ಟಹಾಸವ ಹುಟ್ಟಿ ಬರುವ ಆಕ್ರೋಶವನ್ನು ಮೆಟ್ಟಿ ಹಿಡಿಯಬಲ್ಲೆ. ಎದುರು ಬಿದ್ದ ಎದುರಾಳಿಗಳ ಸಕ್ಕಡೆಯಿದ್ದವಲ್ಲೆ. ಆದರೆ ಆದರೆ ಇಂಥ ನುಡಿಗಳನ್ನು ಮಾತ್ರ ಸಹಿಸಲಾರೆ. ಕೃಷ್ಣ, ದಿಕ್ಕೆಟ್ಟು ದಿಕ್ಕಾಪಾಲಾಗಿರುವ ಆ ನಿನ್ನ ಏಡಿ ಪಾಂಡವರ ಸೇನಾ ಸಮೂಹವನ್ನ ಕಲಕಿ ಬಿಡಬಲ್ಲ ನಾವೆಂದು ತಿಳಿ. ಹೋಗು, ಸಮರವೇ ಸಿದ್ಧವೆಂದು ಆ ನಿನ್ನ ಏಡಿ ಪಾಂಡವರಿಗೆ ತಿಳಿಸು. ಕೃಷ್ಣ, ಕುಲಗ ಕುಲಗ ತಕ್ಕರವರ ಕೊಲ್ವ ತುಳಿಸಿರುವ ಕಡೆ ನಿಡುವ ನೀಚ ಕುಲಗ. ಕುಲಗ ತಕ್ಕರವರ ಕೊಲ್ವ ತುಳಿಸಿರುವ ಕಡೆ ನಿಡುವ ಕುಲಗ. ಭೂತ ಪ್ರೇತಗಳಿಗೆ ಔತಣ ಮಾಡಿ ನೀಡಿದ ವೈಭವದಿಂದಲೇ ಗೌಡೆ. ಭೂತ ಪ್ರೇತಗಳಿಗೆ ಔತಣ ಮಾಡಿ ನೀಡಿದ ವೈಭವದಿಂದಲೇ ಘೋರಗೋದ್ಯಮ ಎಸಗಿದ ದುರ್ಲರ. ಘೋರಗೋದ್ಯಮ ಎಸಗಿದ ದುರ್ ಹಣಗಳು ಹಣಗಳು ಹಣ ನೀಡುವ ನೀಚ ಕುಲಗ. ಸಕಲವರ ಕೊಲ್ವ ತುಳಿಸಿರುವ ಕಡೆ ನೀಡುವ ನೀಚ ಕುಲಗ. ಸಕಲವರ ಕೊಲ್ವ ತುಳಿಸಿರುವ ಕಡೆ ನೀಡುವ ನೀಚ ಕುಲಗ. ನೀಚ ಕುಲಗ, ನೀಚ ಕುಲಗ, ನೀಚ ಕುಲಗ. ಕೃಷ್ಣ, ಆ ಪಾಂಡವರು ಜೂಜಿನಲ್ಲಿ ಸೋತಿ ಕಾಡಿಗೆ ಹೋದಾಗಲೇ ಈ ರಾಜ್ಯದ ಮೇಲೆ ಕೂವು ನಷ್ಟವಾಯಿತು.
ಪುನಃ ಅದನ್ನು ಈಗ ಹೊಂದುವುದಾದರೂ ಹೇಗೆ? ನೀನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆ. ಸುಮ್ಮನೆ ಬಂದ ದಾರಿಯಲ್ಲಿ ಹೊರಟು ಹೋದರೆ ಒಳಿತು, ಇಲ್ಲವಾದರೆ ಈ ಸಭೆಯಲ್ಲಿ ಏನಾದರೂ ಅನರ್ಥವಾದದ್ದು ಎಚ್ಚರ. ದುರ್ಯೋಧನ ದುಷ್ಟ ಹಾ ಅರ್ಜುನನ ಮೇಲಿನ ಹಾಗೆಯ ತೀರ್ಪನ್ನವೂ ರುಚಿ ಯದುಪತಿ ಸ್ವಾರ್ಥ ಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧರಾಜ್ಯದ ನೆಪವೇ ದೂತನಾಗಲು ಏಕೆ ದಾತನಾರೋ ಹಿತವಾ ಮರೆತೊಡೆ ಕೆಣಕಿ ಫಲಿಸುವುದೇ ಮುನ್ನ ಬರುವುದು ವೀರ ಸಮರ. ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರಂತೆಯೇ ಮಾತನಾಡುತ್ತಿರುವೆಯ? ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನು ರಚಿಸುವ ಇದು ನಿನ್ನ ಧರ್ಮವೇ? ವಾಸುದೇವ, ಪದ ವಿಚಾರ ಸಲ್ಲದೋ ವಲ್ಲಭನೇ ಕೃಷ್ಣ. ಕರ್ಣ, ಸಲ್ಲದೋ ನಿನಗೆ ವಲ್ಲಭನೇ ಎಲ್ಲ ವಿಷಯವ ಪಲ್ಲವನೇ. ಸಲ್ಲದೋ ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಕೃಷ್ಣ, ಪಾಂಡು ತನೆಯರು ಸಮರದಿ ಸೆಣಿಸದೆ ಪಾಂಡು ತನೆಯರು ಸಮರದಿ ಸೆಣಿಸದೆ ಸಂಧಿಯ ನಾಟಕ ಆಡಲು ಕಳಿಸಿಹರೆ. ಸಂಧಿಯ ನಾಟಕ ಆಡಲು ಕಳಿಸಿಹರೆ. ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ಹಠವಂತರು ನಾವು ದಿಟವಿಗೋ ತಿಳಿನೇ. ಹಠವಂತರು ನಾವು ದಿಟವಿಗೋ ತಿಳಿನೇ. ಹಠವಂತರು ನಾವು ಕೃಷ್ಣ. ಕೃಷ್ಣ, ಹಠವಂತರು ನಾವು ದಿಟವಿಗೋ ತಿಳಿನೇ. ಕೃಷ್ಣ, ಹಠವಂತರು ನಾವು ದಿಟವಿಗೋ ತಿಳಿನೇ. ದೂರದಲ್ಲಿ ಪೋತನ ಸಿರ ಕಳೆದಿಡುವೆ. ಕೃಷ್ಣ, ದೂರದಲ್ಲಿ ಪೋತನ ಸಿರ ಕಳೆದಿಡುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ
ವಲ್ಲಭನೇ ವಾಮ ವಲ್ಲಭನೇ. ವಾಸುದೇವ, ಹಠವಂತರು ನಾವು ಹಿತವಿದು ತಿಳಿನೆ. ಹಠವಂತರು ನಾವು ಹಿತವಿದು ತಿಳಿನೆ. ದುರದಲ್ಲಿ ಪಾತನ ಸಿರ ಕಡಿದಿಡುವೆ. ಕೃಷ್ಣ ಅಣ್ಣ, ದುರದಲ್ಲಿ ಪಾತನ ಸಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ವಾಮ ವಲ್ಲಭನೇ. ವಾಸುದೇವ, ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಯಲ್ಲವೇ? ಈ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನವನ್ನರ್ಪಿಸುವ ನನ್ನ ಧರ್ಮವೇ ಅದೆಷ್ಟೋ ಮೇಲು. ವಾಸುದೇವ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವುಗಳು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಅಂಗಾದಿಪ್ಪ, ನಿನ್ನ ದರ್ಪದ ನುಡಿಗಳಿಂದ ಯಾದವ ಗ್ರಹಿಣಿಯ ಕಂಟಲು ಬಿಗಿದೋಗ್ತಾ ಇತ್ತು. ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇನು ಚಿತ? ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಜೈ ಶ್ರೀ ದುರಾಸ, ಭಾರತ ಭೂಮಿ ಜೈ ಶ್ರೀ ದುರಾಸ. ಸಮಾನ ಸೌರ್ಯ ಸಾರ್ವಭೌಮ ವಿರಾಜಿಸುವ ನಿರಾಕರಿಸದಿರೇ. ಭಾರತ ಭೂಮಿ ಜೈ ಶ್ರೀ ದುರಾಸ, ಜೈ ಶ್ರೀ ದುರಾಸ. ಕರೆಸಿದನಿ ಅನುಜಾತರ, ಕರೆಸಿದನಿ ಅನುಜಾತರ. ಧರೆ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ಧರೆ ನಿತ್ತು ಖ್ಯಾತಿ ಪಡೆ ಸುಖಿಯಾಗು ವೀರ. ವೈರವನೆ ನೇಗೆ ಚೈರಣಯಂ ತಾಳೈ. ವೈರವನೆ ನೇಗೆ ಚೈರಣಯಂ ತಾಳೈ. ಬಾಳೈ ಬಲು ಧರ್ಮ ನಿರಿತ ಸುಗುಣ ಚರಿತ ಕರುಣ ಭರಿತ ವರಗುಣ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ವರಗುಣಯುತನು. ಪೊರೆ ನೀದರೆಯ ಭಾರತ ಭೂಮಿ ಜೈ ಶ್ರೀ ದುರಾಸ. ಸಮಾನ ಶೌರ್ಯ ಸಾಹಸ ನಿರಾಜಿಸುವ ಸಮುದ್ರ. ನಿರಾಕರಿಸದಿರೇ ಭಾರತ ಭೂಮಿ ಜೈ ಶ್ರೀ ದುರಾಸ, ಜೈ ಶ್ರೀ ದುರಾಸ. ಸುಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನು ದೃಷ್ಟಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಇಚ್ಛಿಸುವೆ. ದಾನವ ವಿಜಯೀ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವೋಟಿಯನ್ನು ಉದ್ಧರಿಸುವ ಸಲುವಾಗಿ. ನಿನ್ನಲ್ಲಿಂದು ಸಂಧಿ ಭಿಕ್ಷೆ ಬೇಡುವೆ. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷಾ ಪ್ರದಾನ? ಭಿಕ್ಷಾ ಪ್ರದಾನ? ಇದರಲ್ಲಿ ನನ್ನ ಅಪರಾಧವೇನಿದೆ ಯದುಪತಿ? ಪಾಂಡವರು ಜೂಜನ್ನಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯವಾಕ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸಾಧನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರಿಗೆ
ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ. ಧರ್ಮವೀರಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರವೇ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯಂದು ಭಯಪಡಲಾಗದು, ಭಯಪಡುವುದಿಲ್ಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ನೀನು ಬಂದ ಮಾರ್ಗವನ್ನು ಹಿಡಿಯುವಂತನಾಗು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಒಂದು. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಆಗ ಕಾಲದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟದೂತೆ ಕೆಳದನ್ನು ಮರೆದೆಯ? ಸಹೋದರರ ಪತ್ನಿ ಎಂಬ ಮಮಕಾರವಿಲ್ಲದೆ ನೀನು ಮಾಡಿದ ಅವ್ಯಾಚ ಅಪರಾಧವು ಪ್ರಳಯ ಕಾಲದ ಧೂಮಕೇತುವನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ತಿಳಿ. ವಾರಣಾವತದ ಅರಗಿನ ಮನೆ, ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿಗಳ ಗುರುಜನರ ಮಾತುಗಳನ್ನು ಧಿಕ್ಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸುವುದು, ಎಂದೆಂದಿಗೂ ಲಭಿಸದು. ಸತ್ತರೋ ಕಟ್ಟ ಕಳೆದ ಕಾಡಿಗಟ್ಟಲೇಬೇಕೆಂದ ಪಟ್ಟು ಹಿಡಿದ ಈ ಕೆಚ್ಚದೆ ಕಟ್ಟಾಳು ಕೌರವನನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪಾಂಡವ ಸತಿ ಪಾಂಚಾಲಿ, ಅಂದೇ 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 ತೊಟ್ಟನು ಈ ಛಲವನು. ಭೂತ ಪ್ರೇತ ಪಿತಾಚಿಗಳೊಡೆಯನಾದ ಭೂತನಾಥೇಶ್ವರರೇ ಕಾಲ್ ಕೆರೆದು ಕದರಕ್ಕೆ ನಿಂತರೂ ಸರಿಯೇ. ಕಲಿಯಂತ್ರದಿಂದ ನಿರ್ಮಿತವಾದ ಈ ಹಸ್ತಿನಾವತಿ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಅಷ್ಟೈಶ್ವರ ಸಂಪನ್ನ ಅಭಿಮಾನದ ನಾನು ಸ್ಮಶಾನದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಹೋದರೂ ಸರಿಯೇ. ಛಲ ಛಲ ಛಲವನ್ನು ಬಿಡ, ನೆಲವನ್ನು ಕೊಡೆ. ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳು ಮುರಾರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಜಲವನ್ನು ಬೆರದಲ್ಲಿ ಕಾಡಿನಲ್ಲಿ ದರ್ಪದೆ, ಜಲವನ್ನು ಬೆರದಲ್ಲಿ ಕಾಡಿನಲ್ಲಿ ದರ್ಪದೆ. ಛಲವ ಜೈತೆ ಗಣಮದು ಬರುದ, ಛಲವ ಜೈತೆ ಗಣಮದು ಬರುದ. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ನಿರಂತರಿ, ಕೊಡುವುದಿಲ್ಲವೋ ರಾಜ್ಯವ. ಆ ಪಾಂಡವ ಎಲ್ಲರನ್ನೇ ಯುದ್ಧವ, ಆ ಪಾಂಡವ ಎಲ್ಲರನ್ನೇ ಯುದ್ಧವ ಮಾಡಿ ಗೆಲ್ಲಲಿ ನೋಡಿಕೊಳ್ಳುವನು. ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವನು. ಕೊಡುವುದಿಲ್ಲವೋ ರಾಜ್ಯವ ಕಡೆಯ ಮಾತಿದು ನಿರಂತರಿ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ, ಕೊಡುವುದಿಲ್ಲವೋ ರಾಜ್ಯವ. ಯುದ್ಧ ಛಲದೊಟ್ಟಿ ಮಾಡುವನು ಯುದ್ಧ. ಕಡೆ ಸತ್ತರೆ ಸಾಹಿತ್ಯ, ಬದುಕಿದರೆ ಈ ಅಖಂಡ ಸಾಮ್ರಾಜ್ಯ. ಹೋಗು ಹೋಗು, ನಿನ್ನ ಹೇಳಿ ಪಾಂಡವರಿಗೆ ಸಂಗ್ರಾಮಕ್ಕೆ ಬೇಕಾದ ಸಲಕರಣೆಗಳನ್ನು ಅಣಿ ಮಾಡಿಕೊಂಡು ತಿಳಿಸಬಹುದು. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟಯ್ಯ, ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನಿಶ್ಚಿತವೇ ಯದಂಶ ಕಳಂಕ ಸ್ವರೂಪ. ಕತಿ ಬೇಡೈಸು ಯೋಧರನ್ನೇ ತೋರಿಗ ಜ್ಞಾತಿಯಳು ಸೈರನೆ. ಕತಿ ಬೇಡೈಸು ಯೋಧರನ್ನೇ ತೋರಿಗ ಜ್ಞಾತಿಯಳು ಸೈರನೆ. ಅದೇ ಮಾತು ಬದಲವೆ, ಅದೇ ಮಾತು ಬದಲವೆ. ಕುಲಹೀನ ಕುಲವ ಗುರದಲು
ಮದವನಡಗಿಪ ಗಗನದಲ್ಲಿ ನಿನ್ನ ಮದವನಡಗಿಪ ಚತುರರಿಹರು ಮರುಳೆ ಮಂದಮತಿಯಂತೆ ಮುಂದನರಿಯದೆ ಮಂದಮತಿಯಂತೆ ಮುಂದನರಿಯದೆ ದುಂದುಗವ ಪಡುವೆ ಸುಯೋಧನ ದುಂದುಗವ ಪಡುವೆ ಸೈರಿಸಬಲ್ಲವರಾರೈವ ಸೈರಿಸಬಲ್ಲವರಾರೈ ಕತಿ ಬೇಡ ಸುಯೋಧನಲೆ ತೋರಿದ ಖ್ಯಾತಿಯಳು ಸೈರಣೆ 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 ದುರ್ಯೋಧನ, ಈ ನಿನ್ನ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ, ನಾನಾಗಲೇ ನಿರ್ಧರಿಸಿ ಆಗಿದೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮನ ಬಾಯಿಂದಲೇ ಈ ನಿನ್ನ ಅದ್ಭುತವಾದ ಆಯವಾರಕ್ಕೆ ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡುವಂತೆ ಈಗಾಗಲೇ ನಮ್ಮ ಶಕುನಿ ಮಾವನವರು ಮುಖ್ಯ ಸಲಹೆ ನೀಡುತ್ತಿದ್ದಾರೆ. ಓಹೋ, ಶಕುನಿಯವರ ಸಲಹೆ ಎಂದರೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದೌದು, ತಮ್ಮ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿ ಸ್ವೀಕರಿಸುವೆನು. ಸ್ವೀಕರಿಸು ಸ್ವೀಕರಿಸು ಸಹೋದರ ದುಶ್ಯಾಸನ, ಅಗ್ರಜ ಜನಕ ಪಾಠವನ್ನು ಬಂಧಿತ ಈ ಕೃಷ್ಣನನ್ನು ಯಾರನ್ನು ಬಂಧಿಸುವರೋ ಮಂದಮತಿಗಳೇರ ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಕಿಗೆ ತಕ್ಕ ಬುದ್ಧಿಯನ್ನೇ ಕಲಿಸುವೆವು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಸಾಧ್ಯವೇ? ವ್ಯರ್ಥ. ಈ ನಿಮ್ಮ ಪ್ರಯತ್ನ ವ್ಯರ್ಥ. ಈಗ ಜಾಗೃತಳಾಗು ನನ್ನ ಯೋಗಮಾಯೆ. ಈಗ ಬಂಧಿಸಿ ನನ್ನನ್ನು. ಸಹೋದರ ದುಶ್ಯಾಸನ, ಹೊರಗಡೆ ಖಡ್ಗವನ್ನು ಎಲ್ಲ ಕಡೆ ತಿರುಗಿಸು. ಎಲ್ಲ ಮಾಯಾವಿ